गौड़ा को हराने वाले खुद हार गए, बसनगौड़ा पाटिल यत्नाल का बयान। बेलगाम में बीजेपी के हार के कारण और मोदी सरकार के 9 साल की साधनाओं का ढिंडोरा पीटने के लिए आत्मलोकन सभा का आयोजन किया गया, जिसमें बीजापुर बीजेपी एमएलए यत्नाल ने अपने ही पार्टी के कुछ नेताओं पर जमकर बरसे, तो वहीं मीडिया पर भी निशाना साधा। एमएलए ने करारी हार बार बार यही कहा जा रहा है, अभी कुछ नहीं बिगड़ा, गौड़ा को हराओ कहने वाले खुद ही चुनाव हार गए। बेलगाम बेंगलुरु न जाने कहां से पैसा भेजा गया मुझे गिराने के लिए, मैं तो जीत गया। राज्य में हिंदुओं की आवाज को दबाने का काम किया जा रहा है। मोदी जी के इतने कार्यक्रम सभा के बाद भी हम हार गए, इन्हें कितनी तकलीफ हुई होगी। लोकसभा में 28 के 28 सांसद जितवाकर मोदी जी को तोहफा देकर हम उनका गौरव बढ़ाएंगे, कहा यत्नाल ने। ಇವತ್ತೇನು ಬಹಳ ಮಾಧ್ಯಮಗಳಲ್ಲಂತೂ ಹೀನಾಯ ಸೋಲು ಏನು ಹೀನಾಯ ಸೋಲು ಆಗೈತ್ರಿ? 60 ಹೀನಾಯ ಸೋಲು ಅಂದ್ರೆ 5-10 ಬಂದಾವ, ಏನೋ ಬಂದೇ ಇಲ್ಲ. 66 ಸೀಟ್ ಬಂದಾವ. ಹೊಡಿತಾರ ಅವ್ರು, ಹೊಡಿತಾರೆ. ಇನ್ನ 3 ತಿಂಗಳು ಹೊಡೆಯವ್ರೆ ಅವ್ರು. ಆದ್ರೂ ಚಲೋ ಈ ಸಲ ಮಾಧ್ಯಮದವ್ರು 50-50 ಅದಾರ. ಕಾಂಗ್ರೆಸ್ಗೂ ಬೈತಾರ, ನಮಗೂ ಬೈತಾರ, ಬಯಲಕ್ಕ. ಮೊದಲು ಏನಾಗ್ತಿತ್ತು, 1 ಸೈಡ್ ಬಿಜೆಪಿ ಹೀನಾಯ ಸೋಲು ಮುಗೀತು. ಬಿಜೆಪಿ ಅಂತೆಯೇ ಏನೋ ಹೊಡೆಯವ್ರೆ, ಯಾಕೋ ಬಿಟ್ಟಿಲ್ಲ. ಅದಕ್ಕೆ ಯಾರು ಏನೋ ಗಾಬರಿ ಆಗುವಂಥದ್ದು ಏನೂ ಆಗಿಲ್ಲ. ಏನು ನಾವು ತಪ್ಪು ಮಾಡಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು, ಮತ್ತೆ ಗಾಡಿ ನಡೆಸ್ಬೇಕು. ಇಲ್ಲಿಗೆ ಮುಗಿದಿಲ್ಲ. ನಾನು ಬಿಜಾಪುರ್ನಾಗೇನು ನಂದೇನು ಸರಳಿತೇನೆ ಇಲೆಕ್ಷನ್. 8 ಮಂದಿ ಬೇರೆ ಊರಿನವ್ರು ಬಂದು ರೊಕ್ಕ ಕೊಡೋದು, ಎಷ್ಟು ಗೌಡನ ಕೇಳ್ರಿ, ಬೊಮ್ಮಾಯರ್ ಕೆಡ್ರಿ, ಗೌಡನ ಕೆಡವ್ರಿ, ಅವ್ರನ್ನ ಕೆಡವ್ರಿ, ಇವ್ರನ್ನ ಕೆಡವ್ರಿ ಅಂತ ಎಲ್ಲಾ ಕಡೆ ಕೆಡವ್ರಿ ಅಂತ ಅಡ್ಡಾಡಿದ್ರು. ಕಡೆಗೆ ತಾವೇ ಕಡೆ ಹೋಗ್ಬಿಟ್ರು. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹೇಳದಾರಲ್ಲ, ಸತ್ಯದ ಅಲ್ರಿ. ನೀವು ಅವ್ರನ್ನ ಕೆಡುತ್ತೀನಿ ಇವ್ರನ್ನ ಕೆಡುತ್ತೀನಿ ಅದ್ರಾಗ ನೀವೇ ಕೆಡ್ಕೊಂಡು ಹೋಗ್ತೀರಿ. ನಾನಂತರ ಆರಿಸಿ ಮಂದಪ್ಪ ಹೆಂಗಾರ ಮಾಡಿ. ನನ್ನ ಬಳಿ ಬೆಳಗಾವಿನಿಂದ ರೊಕ್ಕ ಬತ್ತು, ಬೆಂಗಳೂರಿನಿಂದ ಬತ್ತು, ಮತ್ತೊಂದು ಕಡೆದು ಬತ್ತು. ಕೆಡುತ್ತಾರ, ಬಿದ್ದ ಗೌಡನ ಬೀಳಿಸ್ಬೇಕು ಅಂದ್ರೆ ಹಿಂದೂ ಧ್ವನಿಯನ್ನೇ ಕುಗ್ಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೀತದೆ. ಸಿಟಿ ರವಿನ ಸೋಲಿಸಿದ್ರು. ಅಪಪ್ರಚಾರ ಲಿಂಗಾಯತರ ವಿರುದ್ಧದಾರ BL ಸಂತೋಷ್ ಅಂತ ಅದೊಂದೇನೋ ಅಪಪ್ರಚಾರ ಮಾಡಿದ್ರು. ಸಿಟಿ ರವಿ ಲಿಂಗಾಯತರ ನಾಯಕತ್ವಕ್ಕೇನೋ ಅಂದಾನಂದ್ರು. ಎಲ್ಲಾನು ಇವತ್ತು ಗೊತ್ತಾಗೈತಿ, ಮ್ಯಾಗಿನವ್ರಿಗೂ ಗೊತ್ತಾಗೈತಿ. ನನಗಂತೂ ಇಷ್ಟು ಕೆಟ್ಟ ಅನಿಸ್ತೈತೆ, ನಮ್ಮ ಪ್ರಧಾನಮಂತ್ರಿಗಳನ್ನ ಇಟ್ಟು ಅಡ್ಡಾಡಿಸಿದ್ವಿ ಕರ್ನಾಟಕದಾಗ. ಇಟ್ಟು ಅಡ್ಡಾಡಿದ್ರು ಪಾಪ 25 ಕಿಲೋಮೀಟರ್ ಬೆಂಗಳೂರಿನಾಗ ಅವ್ರ ಒಂದು ರೋಡ್ ಶೋ. ಅವರು ಹಗಲ್ಲ ರಾತ್ರಿ ದುಡಿದ್ರು. ಇವತ್ತು ನಾನು ಏನದು ಏನೋ ನೋವಾಗಿದೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ. ರಾಜ್ಯದ ಜನರು ಮುಂದಿನ ಲೋಕಸಭೆಯಲ್ಲಿ 28ಕ್ಕೂ 28 ಭಾರತೀಯ ಜನತಾ ಪಾರ್ಟಿಯನ್ನು ಆರಿಸ್ತಂದು ಅವ್ರಿಗೆ ಗೌರವ ಕೊಡ್ಬೇಕು.